ಮೋದಿಗೆ ಸರಿಸಮ ಯಾರಿದ್ದಾರೆ ಪ್ರಪಂಚದಲ್ಲಿ ಒಬ್ಬರು ಹೇಳಿ. ಮೋದಿಯವರ ನಡವಳಿಕೆನೇ ಕೂಡ ನೀವು ಯೋಚನೆ, ಅವರು ಅನುಭವಿ ರಾಜಕಾರಣಿ, ನೇರವಾಗಿ ಬಂದು ಪ್ರಧಾನಿ ಆದವರಲ್ಲ. ಜನಗಳನ್ನ ಸೋಮಾರಿ ಮಾಡ್ತಿರೋದು ಗ್ಯಾರಂಟಿಗಳು. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಅವರ ಕೊಡುಗೆ ಏನು? ಖರ್ಗೆ ಅವ್ರಿಗಿಂತ ಸೀನಿಯರಿಟಿ ಇದೆಯಾ? ಅವ್ರಿಗೆ ಡಿ.ಕೆ. ಶಿವಕುಮಾರ್ಗಿಂತ ಸೀನಿಯರಿಟಿ ಇದೆಯಾ? ಪ್ರಾಮಾಣಿಕರಾಗಿದೆ ಖರ್ಗೆ ಅವರು ಸಿಎಂ ಮಾಡಬೇಕಿತ್ತು. ರಾಷ್ಟ್ರೀಯ ಪಕ್ಷ ಯಾಕೆ ಒಬ್ಬ ಸಿಎಂ ಕ್ಯಾಂಡಿಡೇಟ್ ಇರಲಿಲ್ಲ ಅವ್ರ ಹತ್ರ? ಇನ್ಯಾವುದು ಮೋದಿ ಸರ್ಕಾರನೇ ಬರಬೇಕು. ಅವ್ರಿಗೆ ಪ್ರಬಲವಾಗಿ ವಿರೋಧಿಗಳೇ ಇಲ್ಲ. ಈ ಇಂಡಿಯಾ ಅಂತ ಏನೋ ಗ್ರೂಪ್ ಮಾಡ್ಕೊಂಡಿದ್ದಾರಲ್ಲ, ಅಲ್ಲಿ ಪ್ರಬಲವಾದ ನಾಯಕನೇ ಇಲ್ಲ. ಮೋದಿಗೆ ಸರಿಸಮ ಯಾರಿದ್ದಾರೆ ಪ್ರಪಂಚದಲ್ಲಿ ಒಬ್ಬರು ಹೇಳಿ? ಇನ್ಯಾರಿದ್ದಾರೆ? ಮೈಸೂರಿನಲ್ಲಿ MP ಪ್ರತಾಪ್ ಸಿಂಹ ಅವ್ರು ಗೆಲ್ತಾರೆ, ಸೆಂಟ್ರಲಲ್ಲಿ ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ. ಕೆಲಸನ ಮುಂದಿಟ್ಕೊಂಡು ಹೋದಾಗ ಎಲ್ಲರೂ ಗೆಲ್ಬೋದು. ಯಾರವರ ಲೆಕ್ಕಾಚಾರ MLA ಎಲೆಕ್ಷನ್ ಒಂದು ಲೆಕ್ಕ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಪ್ರತಿ ಜನರ ನಾಡಿ ಮಿಡಿತಲ್ಲೂ ಕೂಡ ಮೋದಿ ಇರಬೇಕಾದ್ರೆ ಮೋದಿ ನೋಡೇ ವೋಟ್ ಮಾಡೋದು. ಪ್ರತಾಪ್ ಸಿಂಹ ಅವ್ರು ಏನು ಮಾಡಿದಾರೋ ತಪ್ಪದು ಬೇಡ ಇಲ್ಲಿ, ಬಟ್ ನಮ್ಮ ಮೋದಿ ಮುಖ್ಯ ಅಲ್ವಾ? ಮೋದಿಗೋಸ್ಕರನೇ ವೋಟ್ ಮಾಡ್ತಾರೆ. ಕೊಡುಗೆ ಕೊಡಲಿಲ್ಲ ಅಂದಾಗ ಎರಡನೇ ಸಾರಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಕರ್ನಾಟಕದ ಇತಿಹಾಸದಲ್ಲಿ ಮೈಸೂರು ಭಾಗದಲ್ಲಿ 2 ಸಾರಿ MP ಆದವ್ರು ಯಾರೂ ಇಲ್ಲ. ಪ್ರತಾಪ್ ಸಿಂಹ ಅವರು ಅನೇಕ ಕೊಡುಗೆಗಳು ಕೊಟ್ಟಿದ್ದಾರೆ. ಒಬ್ಬ MP ಅಂದಾಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅವನು ಗ್ರಾಮ ಪಂಚಾಯತಿ ವ್ಯಾಪ್ತಿ ಕೆಲಸ ಮಾಡ್ತಾನೆ. ಒಬ್ಬ MP ಆದವನು ಜಿಲ್ಲಾ ವ್ಯಾಪ್ತಿ ಕೆಲಸ ಮಾಡಬೇಕು. ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಇಂಡಿವಿಜುವಲ್ ಆಗಿ ಫಂಡ್ ಕೊಡೋಕ್ಕೆ ಬರಲ್ಲ. ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು. ಖಂಡಿತವಾಗ್ಲೂ ಪ್ರತಾಪ್ ಸಿಂಹ ಅವರು ಗೆಲ್ತಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಗ್ಯಾರಂಟಿಗಳು ಎಲ್ಲ ಬಂದು ಜನಗಳು ದುಡ್ಡು ಅಲ್ವಾ? ಜನಗಳನ್ನ ಸೋಮಾರಿ ಮಾಡ್ತಿರೋದು ಗ್ಯಾರಂಟಿಗಳು. ಜನ ಕೆಲಸ ಮಾಡೋದು ಬಿಟ್ಟಿದ್ದಾರೆ. 2,000 ದುಡ್ಡು ಬರ್ತದೆ, ಗಂಡ ಹೆಂಡತಿ ಜಗಳ ತಾನೇ ಇಟ್ಟಿದ್ದಾರೆ. ಕಿಸಾನ್ ಸಮ್ಮಾನ್ ಯೋಜನೆ ಬಂದು ಪ್ರತಿಯೊಬ್ಬ ರೈತರಿಗೆ ಕೊಡ್ತಾ ಇರೋದು, ಸಾರ್ವಜನಿಕ ಎಲ್ಲವೂ ಕೊಡ್ತಾ ಇಲ್ಲ. ಇದರಲ್ಲಿ ಒಂದು ವಿಚಾರ ನೀವು ಅರ್ಥ ಮಾಡ್ಕೋಬೇಕು. RTC ಓನರ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಕಿಸಾನ್ ಸಮ್ಮಾನ್ ಯೋಜನೆ ಕೊಡ್ತಾ ಇರೋದು. ಇದು ಎಲ್ಲರಿಗೂ ಕೊಡ್ತಾ ಇಲ್ಲ. ಇದು ಪ್ರತಿಯೊಬ್ಬ ಮಹಿಳೆಗೂ ಕೊಡ್ತಾ ಇದ್ದಾರೆ, ದುಡ್ಡಿರೋರು ಕೊಡ್ತಾ ಇದ್ದಾರಲ್ಲ ಇಲ್ಲಿ. ಖಂಡಿತ ಇಲ್ಲಿ ಮೂಲಭೂತ ಸೌಕರ್ಯ ಬೇಕಾದ ಯಾರಿಗೆ ಗೊತ್ತಾ ಸರ್? ಈಗ ನಮ್ಮ ಮೈಸೂರಿನಲ್ಲೇ ಚಾಮರಾಜನಗರದಿಂದ ಬೆಳಗ್ಗೆ ಇದ್ದರೆ 1 ರಿಂದ 5,000 6,000 ಜನ ಕೂಲಿಗೆ ಬರ್ತಾರೆ. ಯಾಕೆಂದ್ರೆ ಅವ್ರ ಮನೆ ಜೀವನ ನಿಭಾಯಿಸೋಕೆ. ಅಂಥವ್ರಿಗೆ ಫ್ರೀ ಕೊಡ್ರಿ. ದಿನ ಮಹಿಳೆಯರು ಎಲ್ಲರಿಗೂ ಹೋಗ್ತಾರೆ. ಕೂಲಿ ಮಾಡೋ ಅಂಥ ಬಡವ್ರು ಕೊಡಿ, ಶೋಷಿತ ವರ್ಗದವ್ರು ಕೊಡಿ, ಎಲ್ಲರಿಗೂ ಕೂಡ ಅಂಥ ಅವಶ್ಯಕತೆ ಇರಲಿಲ್ಲ. ಗೃಹ ಜ್ಯೋತಿ ಈಗ ಸೆಸ್ಕಾಮ್ ಅನ್ನೋದು ಒಂದು ಪ್ರೈವೇಟ್ ಬೋರ್ಡು. ಆ ಬೋರ್ಡ್ ನಡಿಬೇಕಂದ್ರೆ ದುಡ್ಡು ಕೊಡಲೇಬೇಕಲ್ವ? ದುಡ್ಡು ಎಲ್ಲಿಂದ ಕೊಡ್ತೀರಾ? ಅಲ್ಲಿ ಕೆಲಸ ಮಾಡೋರು ದುಡ್ಡು ಎಲ್ಲಿಂದ ಕೊಡ್ತೀರಾ ನೀವು? ಅಲ್ಲಿ ಲೇಬರ್ಸ್ಗೆಲ್ಲ ಯಾವ ಥರ ಸ್ಯಾಲ್ರಿನ ಮೇಂಟೈನ್ ಮಾಡ್ತೀರಾ? ಏನೋ ನೀವು ಜನ ಓಟ್ ಗಿಟ್ಟಿಸೋಕ್ಕೋಸ್ಕರ ಕೊಟ್ಟಿದ್ದೀರಾ, ಪಂಚ ಗ್ಯಾರಂಟಿಗಳು ಕೊಟ್ಟಿದ್ದೀರಾ. ಅವಕ್ಕೆ ಫಂಡ್ ಎಲ್ಲಿಂದ ಕೊಡ್ತೀರಾ ಅಂತ ಹೇಳಿಲ್ವಲ್ಲ ನೀವು? ಗೃಹ ಜ್ಯೋತಿಗೆ ಅಮೌಂಟ್ ಎಲ್ಲಿಂದ ಕೊಡ್ತೀನಿ ಅಂತ ಹೇಳಿದ್ದೀರಾ ನೀವು? ಫ್ರೀ ಗ್ಯಾರಂಟಿ ಎಷ್ಟು ರಾಜ್ಯದಲ್ಲಿ ಘೋಷಣೆ ಮಾಡಿದೆ? ಇಲ್ಲ. ಈ ಥರ ಗ್ಯಾರಂಟಿಗಳು ನೀವು ಅದನ್ನು ನೋಡಿ, ಸ್ವಲ್ಪ ತಾಳೆ ಹಾಕಿ ನೋಡಿ. ಈ ಥರ ಗ್ಯಾರಂಟಿಗಳು ಕೊಟ್ಟಿಲ್ಲ. ಸಾರ್ವಜನಿಕವಾಗಿ ಶೋಷಿತವರಿಗೆ ಏನು ಉಪಯೋಗ ಆಗೋ ಆ ಥರ ಗ್ಯಾರಂಟಿಗಳು ಕೊಟ್ಟಿದೆ. ಇಂಡಿವಿಜುವಲ್ ಆಗಿ ಯಾವುದೂ ಮೋದಿಯವರು ಅಂತಾರೆ ಕೊಟ್ಟಿಲ್ಲ. ಮೋದಿಯವರ ನಡವಳಿಕೆನೇ ಕೂಡ ನೀವು ಯೋಚನೆ, ಅವರು ಅನುಭವಿ ರಾಜಕಾರಣಿ, ನೇರವಾಗಿ ಬಂದು ಪ್ರಧಾನಿ ಆದವರಲ್ಲ. 4 ಸಾರಿ ಮುಖ್ಯಮಂತ್ರಿಯಾಗಿ ಸುದೀರ್ಘ ಅನುಭವದ ಮೇಲೆ ಪ್ರಧಾನಿ ಆದಂಥವ್ರು. ಏನೋ MP ಗೆದ್ದೆ ಇಟ್ಟರೆ ಡೈರೆಕ್ಟಾಗಿ ಪ್ರಧಾನಿ ಆದವರಲ್ಲ. ಅವರು ಸುದೀರ್ಘ ಅನುಭವ ಇದೆ, ದೇಶವನ್ನು ಮುನ್ನಡೆಸೋ ಶಕ್ತಿ ಇದೆ. ಹಾಗಾಗಿ ಯಾವುದೂ ಅವರು ಆ ಥರ ಪುಕ್ಸಟ ಗ್ಯಾರಂಟಿಗಳು ಕೊಟ್ಟಿಲ್ಲ. ಅನುಭವಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಅವರ ಕೊಡುಗೆ ಏನು? ಪಕ್ಷಾಂತರಿ ಅಂತ ಹೇಳ್ಬೋದಲ್ವಾ? ಖರ್ಗೆ ಅವ್ರಿಗಿಂತ ಸೀನಿಯರಿಟಿ ಇದೆಯಾ? ಅವ್ರಿಗೆ ಡಿ.ಕೆ. ಶಿವಕುಮಾರ್ಗಿಂತ ಸೀನಿಯರಿಟಿ ಇದೆಯಾ? ಅವರು ಅಧಿಕಾರಕ್ಕೋಸ್ಕರ ಪಕ್ಷಾಂತರ ಮಾಡಿದವ್ರೆ ಅಲ್ವಾ? ಪಕ್ಷ ಅವ್ರಿಗೆ ಗತಿ ಇಲ್ಲ, ಇನ್ನೇನು ಮಾಡ್ತಾರೆ? ಅವ್ರಿಗೆ ಗತಿ ಇಲ್ದಿರೋದಕ್ಕಿಂತ ಇವ್ರು ಒಪ್ಕೊಂಡಿರೋದವರು. ಅವ್ರನ್ನೇನು ಒಪ್ಕೊಂಡವ್ರು? ಅವರು ಗತಿ ಇದೆಯಾ ಅವ್ರಿಗೆ? ಅವ್ರು ಪ್ರಾಮಾಣಿಕರು, ಅದೇನು ಇನ್ನೊಂದೇನೋ ಹೇಳ್ಕೊತಾರಲ್ಲ, ಆ ಥರ ಪ್ರಾಮಾಣಿಕರಾಗಿದ್ದರೆ ಖರ್ಗೆ ಅವರು CM ಮಾಡಬೇಕಿತ್ತು. ಪರಮೇಶ್ವರ್ ಅವ್ರು ಮಾಡಬೇಕಿತ್ತು, ರಾಜ್ಯಾಧ್ಯಕ್ಷರಾಗಿ ಪಕ್ಷನ ಅಧಿಕಾರಕ್ಕೆ ತಂದಂಥವ್ರು. ಇನ್ನೂ ಅನೇಕ ಜನ ಇದ್ದಾರೆ. ಇವು ರಾಷ್ಟ್ರೀಯ ಪಕ್ಷ ಯಾಕೆ ಒಬ್ಬ CM ಕ್ಯಾಂಡಿಡೇಟ್ ಇರಲಿಲ್ಲ ಅವ್ರ ಹತ್ರ? ಉತ್ತರ ಕಾರವಾಗ್ಬೋದು, ಬಟ್ ನೇರವಾಗಿದೆ ಅನ್ಕೋತೀನಿ.